ಯಾತಕ್ಕೆ ನಾವು ಕರ್ನಾಟಕದವರು ಅಂದರೆ ಈ ಹಳೆ ಮೈಸೂರು ಸಂಸ್ಥಾನದ ಭಾಗದವರು ಹೆಮ್ಮೆ ಪಟ್ಕೋಬೇಕಾಗಿದ್ದು ಯಾತಕ್ಕೆ ಅಂದರೆ ನಮ್ಮಷ್ಟು ತಾಕತ್ತಿನಿಂದ ನಮ್ಮಷ್ಟು ಪ್ರತಿರೋಧವನ್ನು ಬ್ರಿಟಿಷರಿಗೆ ಒಡ್ಡಿದವರು ಯಾರೂ ಇಲ್ಲ. 36 ವರ್ಷಗಳ ಕಾಲ ಬ್ರಿಟಿಷರನ್ನ ಸಾಕಪ್ಪ ಸಾಕು ಇವರು ಸಾವಾಸ ಮೈಸೂರಿನವ್ರದ್ದು ಅಂತ ಮಾಡಿದವರು ನಾವು. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನೀವು ದೇಶದೆಲ್ಲೆಡೆ ಎಲ್ಲಿಂದ ನಾನು ಕರ್ಕೊಂಬಂದು ಯಾರ ಹೆಸರು ಬೇಕಾದರೂ ಹೇಳಿ, ಯಾರ ಹೆಸರು ಬೇಕಾದ್ರೂ ಹೇಳಿ, ಸ್ಟಾರ್ಟಿಂಗ್ ಫ್ರಮ್ ಒಂದಿಂದ ಎನ್ವರೆಗೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದಲ್ಲಿ ನಡೆದಾಗ ಬ್ರಿಟಿಷರು ತಮ್ಮೆಲ್ಲ ಆಸ್ತಿಯನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು, ಎಲ್ಲ ದುಡ್ಡನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು, ಲಂಡನ್ನಿಂದ ಸಾಲ ತಂದಿದ್ರು. ಇಡೀ ವಿಶ್ವ, ಅವತ್ತಿಗೆ ವಿಶ್ವ ಅಂದರೆ ಚೈನಾ, ಯುರೋಪ್ ಮತ್ತು ಇಂಡಿಯಾ ಅಷ್ಟೇ, ಇನ್ನೇನು ಜಾಸ್ತಿ ಇರಲಿಲ್ಲ, ಬೇರೆ ಏನು ವಿಶ್ವ ಅಂತಿರಲಿಲ್ಲ. ಚೈನಾ, ಯುರೋಪ್ ಮತ್ತು ಇಂಡಿಯಾದಲ್ಲಿರೋ ಅಷ್ಟು ಸಂಸ್ಥಾನಗಳು ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಮೇಲೆ ದೃಷ್ಟಿ ಇತ್ತು. ನಾವು ವರ್ಲ್ಡ್ ಕಪ್ ಫೈನಲ್ ನೋಡ್ಬೇಕಾದ್ರೆ ಹೆಂಗೆಲ್ಲರೂ ನೋಡ್ತಿರ್ತೀವಿ ಆ ಥರ ನೋಡ್ತಾಯಿದ್ರು. ಒಂದೊಮ್ಮೆ ಆ ಯುದ್ಧದಲ್ಲಿ ಬ್ರಿಟಿಷರು ಸೋತಿದ್ದೇ ಆಗಿದ್ದರೆ ಇಂಗ್ಲೆಂಡು ದಿವಾಳಿ ಆಗೋಗ್ತಾಯಿತ್ತು. ಅವರ ಹತ್ರ ₹1 ಇರಲಿಲ್ಲ, ಎಲ್ಲನೂ ಇಲ್ಲಿ ತಂದು ಹಾಕಿದರು. 40,000ದಷ್ಟಿದ್ದ ಶ್ರೀರಂಗಪಟ್ಟಣದ ಸೈನಿಕರನ್ನು ಸೋಲಿಸೋದಕ್ಕೆ 2 ಲಕ್ಷ ಸೈನಿಕರನ್ನ ಕರ್ಕೊಂಬಂದಿದ್ರು. ಅಷ್ಟು ಡೂ ಆರ್ ಡೈ ಸಿಚುವೇಷನಲ್ಲಿ ಅವ್ರು ಬಂದಿದ್ದರು. ಇನ್ಯಾರಿಗೂ ಅವರು ಅಷ್ಟು ಹೆದರಲಿಲ್ಲ, ಇನ್ಯಾರಿಗೂ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಗೆದ್ದ ಮೇಲೆ, ಮೇ 4ನೇ ತಾರೀಕು ಅವ್ರು ಯುದ್ಧ ಗೆದ್ದ ಮೇಲೆ ಸೆಪ್ಟೆಂಬರಲ್ಲಿ ಅದು ಲಂಡನ್ನಿಗೆ ಆ ವಿಚಾರ ತಲುಪುತ್ತೆ. ಆಗ ಸೆಪ್ಟೆಂಬರಲ್ಲಿ ಲಂಡನ್ನಿನ ಮಂತ್ರಿಗಳು, ಸದಸ್ಯರು ಅವರು ಕೂತ್ಕೊಂಡು ಗುಂಡು ಪಾರ್ಟಿ ಮಾಡ್ತಾ ಇರೋತಕ್ಕಂಥ ಹೊತ್ತಿನಲ್ಲಿ 4ನೇ ಆಂಗ್ಲೋ ಮೈಸೂರು ಶ್ರೀರಂಗಪಟ್ಟಣವನ್ನು ನಾವು ಗೆದ್ವಿ ಅನ್ನೋ ಕಾಲಕ್ಕೆ ಅವನೊಬ್ಬ ತನ್ನ ಗ್ಲಾಸನ್ನು ಮೇಲೆತ್ತಿ ಹೇಳ್ತಾನೆ, ನೌ ಇಂಡಿಯಾ ಈಸ್ ಅವರ್ಸ್. ಅವತ್ತಿಗೆ ಅದಕ್ಕೆ ಮುಂಚೆ ಎಲ್ಲ ಇಡೀ ಉತ್ತರ ಭಾರತವನ್ನೆಲ್ಲ ಅವ್ರು ಗೆದ್ಕೊಂಬಂದಿರ್ತಾರೆ, ಅವತ್ತು ಮಹಾರಾಷ್ಟ್ರ ತನಕ ಎಲ್ಲನೂ ಗೆದ್ಕೊಂಬಂದಿರ್ತಾರೆ. ಶ್ರೀರಂಗಪಟ್ಟಣ ಗೆದ್ದ ಮೇಲೆ ಅವರು ಇವತ್ತು ಭಾರತ ನಮ್ಮದಾಯಿತು ಅಂತಾನೆ. ಅಲ್ಲಿಗೆ ನಮಗೆ ಮೈಸೂರು ಸಂಸ್ಥಾನದವ್ರಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಇದು ನಾವು ತಿಳ್ಕೊಬೇಕು. ಸೊ ನಮ್ಮ ತನ ನಾವು ಬೇರೆಯವ್ರನ್ನೆಲ್ಲರೂ ಹೊಗಳೋಣ, ಬೇರೆಯವರು ಎಲ್ಲ ರಾಜ್ಯದವ್ರು ಇರ್ಬೋದು, ಬೇರೆ ಬೇರೆ ಊರಿನವ್ರು ಎಲ್ಲರೂ ಇದ್ದಾರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟಗಾರರು ಎಲ್ಲರೂ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವನಿತೆಯರು ಯಾರಪ್ಪ ಅಂತಂದರೆ ಫಸ್ಟು ಯಾರು ಜ್ಞಾಪಕ ಬರ್ತಾರೆ? ಝಾನ್ಸಿ ರಾಣಿ ಬಂದುಬಿಡ್ತಾಳೆ, ಕಿತ್ತೂರು ರಾಣಿ ಬರ್ಬೇಕು ಅಲ್ವಾ. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಅವಳು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಂಥ ಕಾಲ, ಅವಳಿಗೇನು ಸಪೋರ್ಟ್ ಇರಲ್ವಲ್ಲ ಅವಳಿಗೆ, ಝಾನ್ಸಿ ರಾಣಿಗೆ. ಮೈಸೂರಿಂದ 3ನೇ ಕೃಷ್ಣರಾಜ ಒಡೆಯರು 3,000 ಚಿನ್ನದ ವರಹಗಳನ್ನು ಕೊಟ್ಟು ಕಳಿಸ್ತಾರೆ. ಒಬ್ಬನ್ನ ತನ್ನ ಅತ್ಯಾಪ್ತ ಬಾಮೈದಾಗೆ ತನ್ನ ಬಾಮೈದ ವರ್ಷೆಯಲ್ಲಿ ಅವನನ್ನು ಬಕ್ಷಿ ಚಾಮಪ್ಪಾಜಿ ಅರಸು ಅಂತ ಆ ಪುಣ್ಯಾತ್ಮನ ಹೆಸರು. ಅವನ ಕೈಲಿ 3,000 ಚಿನ್ನದ ವರಹಗಳನ್ನು ಕೊಟ್ಟು ರಾತ್ರೋರಾತ್ರಿ ಅವನು ಮುಸ್ಕಾಕೊಂಡು, ಯಾಕೆಂದರೆ ಬ್ರಿಟಿಷ್ನವ್ರ ಕೈಗೆ ಸಿಕ್ಕಿದ್ರೆ ಮತ್ತದೇ ಅವನ ಶಿರಶ್ಛೇದನ ಆಗೋದು, ದುಡ್ಡು ಹೋಗೋದು ಅವನ ಕೈಲಿ ಆ ಚಾನ್ಸ್ ಇರುತ್ತೆ ಅಂಥೇಳಿ ಅವನು ಮೈಸೂರಿಂದ ಝಾನ್ಸಿವರೆಗೂ ಔಸ್ಕೊಂಡೆ ಯಾರ ಕಣ್ಣಿಗೂ ಬೀಳದಂತೆ ರಹಸ್ಯವಾಗಿ ಹೋಗಿ ಈ ಝಾನ್ಸಿ ರಾಣಿಗೆ ದುಡ್ಡು ಕೊಟ್ಟು, ನಾವಂತೂ ಈಗ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ನಮ್ಮ ಕೈಯಿಂದ ಅಧಿಕಾರ ಕಿತ್ಕೊಂಡ್ಬಿಟ್ಟಿದ್ದಾರೆ ಬ್ರಿಟಿಷ್ನವರು, ನೀನಾದರೂ ಹೋರಾಡು ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಝಾನ್ಸಿ ರಾಣಿಯ ಹೋರಾಟದ ಹಿಂದೆ ಕನ್ನಡಿಗರ ಪಾಲಿದೆ, ಇದು ಇಂಪಾರ್ಟೆಂಟ್.